ರೈತ ಧ್ವನಿ ಸೀರೀಸ್ 2ಗೆ ನಿಮ್ಗೆ ಸ್ವಾಗತ. ಕರ್ನಾಟಕದ ಈ ರೈತ ಬೋ ಈಸಿ ಪ್ರೆಗ್ನೆನ್ಸಿ ಡಿಟೆಕ್ಷನ್ ಕಿಟ್ ನ ಹೇಗೆ ಯೂಸ್ ಮಾಡೋದು ಅಂತ ನಮ್ಗೆ ಕೇಳಿದ್ದಾರೆ. ಹಲೋ ಹೇಳಿ ಸರ್, ನಾವು ಬಿಗಾಟಿಂದ ಕಾಲ್ ಮಾಡ್ತಿದ್ದೀವಿ. ಹಲೋ ಮ್ಯಾಮ್, ನಮ್ಮ ಹಸುಗೆ ನಾವು ಬೋವಿಸಿ ಪ್ರೆಗ್ನೆನ್ಸಿ ಕಿಟ್ ಆರ್ಡರ್ ಮಾಡಿದ್ವಿ. ಓಕೆ ಅದನ್ನ ಹೆಂಗೆ ಯೂಸ್ ಮಾಡ್ತೀರಾ ನನಗೆ ಸ್ವಲ್ಪ ಹೇಳ್ತೀರಾ ಮೇಡಮ್? ಓಕೆ ಸರ್. ಇದನ್ನ ಯೂಸ್ ಮಾಡೋದು ಎಷ್ಟು ಈಸಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಫಸ್ಟ್ ಇಂಪಾರ್ಟೆಂಟ್ ವಿಷಯ, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋಕ್ಕೂ ಮುಂಚೆ ಹಸುಗೆ ಕೃತಕ ಗರ್ಭಧಾರಣೆಯಾಗಿ 28 ದಿನ ಆಗಿದೆ ಅಂತ ಖಚಿತಪಡಿಸ್ಕೊಳ್ಳಿ. ಇಲ್ಲ ಅಂದ್ರೆ ಟೆಸ್ಟ್ ಮಾಡೋದು ವೇಸ್ಟ್ ಆಗುತ್ತೆ. ಈಗ ಮೊದಲು ಹಸುವಿನ ಕಿವಿ, ಬಾಲ ಅಥವಾ ಕಂಠನಾಳದಿಂದ ಬ್ಲಡ್ ಸ್ಯಾಂಪಲ್ ಅಂದ್ರೆ ರಕ್ತ ಮಾದರಿಯನ್ನ ತೆಗೆದುಕೊಳ್ಬೇಕು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಟೆಸ್ಟ್ ಕ್ಯಾಸೆಟ್ಗೆ ರಕ್ತದ ಹನಿಗಳನ್ನ ಹಾಕ್ಬೇಕು. ಅದಾದ್ಮೇಲೆ ನಾವು ಕೊಟ್ಟಿರೋ ಬಫರ್ ಲಿಕ್ವಿಡ್ ನ ಸಹ ಹಾಕ್ಬೇಕು. ಅಷ್ಟೇ, ರಿಸಲ್ಟ್ ಬರೋದಕ್ಕೆ 20 ನಿಮಿಷ ಆಗುತ್ತೆ. ಸೊ ಸ್ವಲ್ಪ ಕಾಯ್ಬೇಕು. 20 ನಿಮಿಷದ ನಂತರ ಸಿ ಮತ್ತೆ ಟಿ ಲೈನ್ ಎರಡೂ ಬಂದ್ರೆ ಹಸು ಪ್ರೆಗ್ನೆಂಟ್ ಅಂತ, ಸಿ ಲೈನ್ ಮಾತ್ರ ಬಂದ್ರೆ ಹಸು ಪ್ರೆಗ್ನೆಂಟ್ ಅಲ್ಲ. ಬೈ ಚಾನ್ಸ್ ಯಾವ ಲೈನು ಬಂದಿಲ್ಲ ಅಂದ್ರೆ ಟೆಸ್ಟ್ ಕರೆಕ್ಟ್ ಇಲ್ಲ. ಆಗ ಸ್ವಲ್ಪ ಹೊತ್ತು ಮತ್ತೆ ರಿಪೀಟ್ ಮಾಡ್ಬೇಕು. ಇನ್ನೊಂದು ವಿಷಯ, ನೀವು ಯೂಸ್ ಮಾಡ್ದಿರೋ ಕಿಟ್ಸ್ ನ ತಂಪಾದ ಸ್ಥಳ ಅಂದ್ರೆ ಫ್ರಿಡ್ಜ್ ಅಲ್ಲಿ ಇರಿಸಿ. ಮತ್ತೆ ನಾವು ಕೊಡೋ ಬೋವಿಸಿ ಕಿಟ್ ಎಲ್ಲ ಸೇಫ್ ಆಗಿ ತೇವಾಂಶ ಇಲ್ಲದಂತೆ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಪ್ಯಾಕ್ ಮಾಡಿ ಕಳಿಸಿರ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದ್ರೂ ಪ್ರಾಡಕ್ಟ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಬೆಳೆ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ಕಾಲ್ ಅಥವಾ ಕಮೆಂಟ್ ಮಾಡಿ. ಮುಂದಿನ ಸೋಮವಾರ ಮತ್ತೆ ಸಿಗೋಣ.